ಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮುಂದಿನ ಪದ್ಯದಲ್ಲಿ ಪರಮಾತ್ಮನ ಕಾರುಣ್ಯವನ್ನು ವರ್ಣನೆ ಮಾಡುತ್ತಾ ಮತ್ತೆ ಹೇಳುತ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಡಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನುರ ಮಾಧವ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇದಂತೂ ಪ್ರಸಿದ್ಧವಾದಂಥ ಪದ್ಯ. ಭಗವಂತನ ಕಾರುಣ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ದೇವರನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತಿಲ್ಲ. ನಿಮಗೆ ಎಲ್ಲಿ ಕೂತಿರ್ತೀರಿ, ಎಲ್ಲಿ ಮಲಗಿರ್ತೀರಿ, ಎಲ್ಲಿ ಓಡಾಡ್ತಿರ್ತೀರಿ, ಕಂಡಲ್ಲಿ ದೇವ್ರ ನಾಮಸ್ಮರಣೆ ಮಾಡ್ರಿ ಸಾಕು. ಎಲ್ಲೆಲ್ಲಿ ಮಾಡ್ತೀರೋ ಅಲ್ಲಲ್ಲೇ ಬಂದು ಅನುಗ್ರಹ ಮಾಡ್ತಾನಂತೆ ಪರಮಾತ್ಮ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಲ್ಲ. ಹೇಗೆ ಮಾಡಿದರೂ ಕೂಡ ದೇವರ ಸ್ಮರಣೆಯನ್ನು ಭಕ್ತಿಯಿಂದ ಮಾಡ್ರಿ ಅಷ್ಟೆ. ಆ ಭಕ್ತಿಯಿಂದ ಮಾಡಿದರೆ ಪರಮಾತ್ಮ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಾವು ಮಲಗಿ ಅವನ ಸ್ತೋತ್ರ ಮಾಡಿದರೆ ಅವನು ಬಂದು ಕೂತ್ಕೊಂಡು ಕೇಳುತ್ತಾನಂತೆ. ದೇವರು ಕೂತ್ಕೊಂಡಿರ್ತಾನಂತೆ. ಕುಳಿತು ಪಾಡಲು ನಿಲುವ. ನಾವು ಕುಳಿತುಕೊಂಡು ಹಾಡು ಹೇಳುತ್ತಾ ಇದ್ರೆ, ದೇವರನ್ನ ಸಂಕೀರ್ತನೆ ಮಾಡಿದರೆ ಅವನು ನಮ್ಮನ್ನು ಕೂಡಿಸಿ ಅವನು ನಿಂತುಕೊಳ್ಳುತ್ತಾನಂತೆ. ನಾವು ನಿಂತು ಸ್ತೋತ್ರ ಮಾಡಿದರೆ ಅವನು ನರ್ತನೆ ಮಾಡ್ತಾನಂತೆ, ಕುಣಿತಾನಂತೆ ಭಗವಂತ. ಸುಲಭನೋ ಹರಿ. ಇಂಥ ಸುಲಭನಾದಂಥ ಪರಮಾತ್ಮ ಯಾರಿಗಿರ್ಲಿಕ್ಕೆ ಸಾಧ್ಯ? ಇಂಥ ಒಡೆಯ ಯಾರಿಗೆ ಸಿಗಲಿಕ್ಕೆ ಸಾಧ್ಯ? ಮಲಗಿ ಪರಮಾದರದಿ ಪಾಡಲು ಅನ್ನೋದಕ್ಕೆ ನಿದರ್ಶನ ಭೀಷ್ಮಾಚಾರ್ಯರೇ ನಿದರ್ಶನ. ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾ ಇದ್ರೆ ಕೃಷ್ಣ ಅಲ್ಲೇ ಕೂತು ಕೇಳುತ್ತಾ ಇದ್ದಂಥದ್ದು. ಕುಳಿತು ಕೇಳುವ, ಅಲ್ಲೇ ಕೂತುಕೊಂಡಿದ್ದ ಪರಮಾತ್ಮ. ಕುಳಿತು ಪಾಡಲು ನಿಲುವ. ಕುಳಿತು ಪಾಡಲು ನಿಲುವ ಅಂದ್ರೆ ಧ್ರುವ ಮಹಾರಾಜರು ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ರಂತೆ. ದೇವರ ಧ್ಯಾನಕ್ಕೆ ಕೂತಿದ್ರು. ಭಗವಂತ ಎದರಲ್ಲೇ ಬಂದ್ರು. ಅವರಿಗೆ ಎಚ್ಚರಿಕೆ ಆಗಲಿಲ್ಲಂತೆ. ಎಚ್ಚರಿಕೆ ಆಗದೆ ಧ್ಯಾನಮಗ್ನರಾಗೇ ಇದ್ರು. ಅವರು ಧ್ಯಾನಮಗ್ನರಾಗೇ ಇರುವಾಗ ಪರಮಾತ್ಮ ನೋಡಿದ, ಬಹಳ ಹೊತ್ತು ನೋಡಿದ. ಆದರೆ ಧ್ರುವರಾಜರಿಗೆ ಮಾತ್ರ ಎಚ್ಚರಿಕೆ ಆಗಲಿಲ್ಲ. ಅವ್ರ ಎಚ್ಚರಿಕೆ ಆಗದೆ ಹಾಗೇ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಪರಮಾತ್ಮ ಧ್ರುವರಾಜರ ಅಂತರಂಗದಲ್ಲಿ ಕಾಣುತ್ತಾ ಇದ್ದ ಭಗವಂತನ ರೂಪವನ್ನ ಮಾಯ ಮಾಡಿದ್ರಂತೆ. ಮಾಯ ಮಾಡಿದ ಕೂಡಲೇ ಒಳಗೆ ಅಂತರಂಗದಲ್ಲಿ ಕಾಣುತ್ತಾ ಇದ್ದ ರೂಪ ಕಾಣುತ್ತಿಲ್ಲಲ್ಲ ಅಂತ ಕಣ್ಣು ತೆಗೆದ್ರು. ಕಣ್ಣು ತೆಗೆದರೆ ಭಗವಂತ ಎದರಲ್ಲಿ ನಿಂತಿದ್ದ. ಒಳಗೆ ಕಾಣುತ್ತಾ ಇದ್ದ ರೂಪ ಹೊರಗೆ ಕಾಣಿಸ್ತಂತೆ. ಎಂಥ ಅದ್ಭುತ! ಅವರು ಕುಳಿತುಕೊಂಡು ದೇವರ ಧ್ಯಾನ ಮಾಡುತ್ತಿದ್ರೆ ಅವನಿಗೋಸ್ಕರ ಬಂದು ವೆಯ್ಟ್ ಮಾಡ್ತಾ ಇದ್ದಂತೆ ಪರಮಾತ್ಮ. ನಾನು ನಿಂತುಕೊಂಡು ನಿನಗೋಸ್ಕರ ಕಾಯ್ತೇನೆ ಅಂತ ಭಗವಂತ ನಿಂತಿದ್ದ. ಇದು ಅವನ ಕಾರುಣ್ಯಕ್ಕೆ ನಿದರ್ಶನ. ನಿಂತರೆ ನಲಿವ.
ನಲಿದರೆ ಒಲಿವೆ ನಿಮಗೆಂಬ. ನಿಂತರೆ ನಲಿವ. ನೀವು ನಿಂತು ಸ್ತೋತ್ರ ಮಾಡಿದರೆ ಪರಮಾತ್ಮನನ್ನ, ಅದಕ್ಕೆ ನಿದರ್ಶನ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರು ನಿಂತುಕೊಂಡು ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಅವರಪ್ಪ ಕೇಳಿದರೆ ಎಲ್ಲೆಡೆಯಲ್ಲಿ ಸರ್ವತ್ರ ಅಂತ ಹೇಳಿದರು. ಕಸ್ಮಾತ್ ಸ್ತಂಭೇ ನ ದೃಶ್ಯತೆ ಅಂತ ಕೇಳಿದ. ಹಾಗಾದ್ರೆ ಕಂಬದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂತ ಕೇಳಿದರೆ ಅಲ್ಲೂ ಇದ್ದಾನೆ ಪರಮಾತ್ಮ, ಎಲ್ಲೆಡೆಯಲ್ಲೂ ಇದ್ದಾನೆ. ಆಗ ಅವನು ಕೇಳ್ತಾನೆ, ಹಿರಣ್ಯಕಶಿಪು ಕೇಳಿದ್ನಂತೆ, ಅಲ್ವೋ ನನ್ನನ್ನು ಕಂಡ್ರೆ ದೇವತೆಗಳೇ ಹೆದರ್ತಾರೆ, ದೇವತೆಗಳು ಹೆದರ್ತಾರೆ, ನಡಿಗೆ ಹೋಗ್ತಾರೆ. ನನ್ನ ಎದುರಲ್ಲಿ ಮಾತಾಡ್ಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಚೋಟುದ್ದ ಇಲ್ಲ ನೀನು ನನ್ನ ಎದುರಲ್ಲೇನೆ ನನ್ನ ವೈರಿಯನ್ನ ಹರಿ ಹರಿ ಅಂತ ನನ್ನ ಅರಿಯ ಧ್ಯಾನವನ್ನ ಮಾಡುತ್ತಿದ್ದೀಯಲ್ಲೋ, ಎಷ್ಟು ಧೈರ್ಯ ನಿನಗೆ, ಯಾರ ಬಲದಿಂದ ಇಷ್ಟು ಮಾತಾಡ್ತಾ ಇದ್ದಿ ನೀನು ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಹೇಳಿದ್ರಂತೆ, ಎರಡು ಕೈ ಜೋಡಿಸಿ ಹೇಳುತ್ತಾರೆ, ಹರಯೇ ನಮಃ ಅಂದ್ರಂತ ಒಂದ್ಸರ್ತಿ. ಆ ಹರಿಬಲವೇ ಬಲ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈಬಲಂ ಬಲಿನಾಂ ಚಾಪರೇಶಾಂ. ಅವರು ಹೇಳ್ತಾರೆ, ಅಪ್ಪ ನನಗೆ ಮಾತ್ರ ಅಲ್ಲ, ಇಷ್ಟು ದುರಹಂಕಾರದಿಂದ ಮೆರಿತಿದ್ದೀಯಲ್ಲ, ನಿನಗೂ ಕೂಡ ಹರಿಬಲವೇ ಬಲ ಅಂತ ಹೇಳಿದ್ರು. ಅವನ ಬಲವೇ ಬಲ, ಮತ್ತೆ ಯಾರದೂ ಅಲ್ಲ. ನನಗೆ ನಿನಗೆ ಎಲ್ಲರಿಗೂ ಕೂಡ ಹರಿಬಲವೇ ಬಲ. ಸರಿ, ನಿನ್ನ ಹರಿಯನ್ನು ಎಳಿತೇನೆ ಅಂತ ಹೇಳುವಾಗ ಆ ಹರಿಯನ್ನೇ ಸ್ತೋತ್ರ ಮಾಡಿದ್ರು ಪ್ರಹ್ಲಾದರಾಜರು. ಅವರು ಸ್ತೋತ್ರ ಮಾಡ್ತಾ ಇರುವಾಗಲೇ ಕಂಬದಿಂದ ಬಂದಂತ ಪರಮಾತ್ಮ ನರ್ತನೆ ಮಾಡ್ತಾ ಬಂದಂತೆ. ಇಡೀ ಸ್ಫೋಟ ಮಾಡಿದ್ರೆ ಆ ಕಂಬ ಒಡಿತಂತೆ. ಕಂಬ ಒಡೆದಾಗ ಸ್ಫೋಟ ಆಯ್ತಲ್ಲ, ಆ ಸ್ಫೋಟದ ಶಬ್ದ 14 ಲೋಕಕ್ಕೆ ಕೇಳಿಸಿತ್ತಂತೆ. ಆ 14 ಲೋಕಕ್ಕೆ ಹೋದ ಶಬ್ದ ಏನ್ ಹೇಳಿತ್ತು? ನರಸಿಂಹದೇವರ ಅವತಾರ ಆಗ್ತಾ ಇದೆ, ಎಲ್ಲರೂ ಬರಬೇಕು ಅಂತ ಆಹ್ವಾನ ಕೊಟ್ಟಿತ್ತಂತದ್ದು ಆ ಶಬ್ದ. ಹಾಗೆ ಎಲ್ಲ ಆಹ್ವಾನದಿಂದ ಎಲ್ಲ ಬಂದು ನಿಂತಿದ್ರು. ಆಗ ಪರಮಾತ್ಮ ಹಾಗೆ ನರ್ತನೆ ಮಾಡ್ತಾ ಬಂದ. ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರಕ್ಕೆ, ಅವರು ನಿಂತು ಮಾಡಿದ ಸ್ತೋತ್ರಕ್ಕೆ ಭಗವಂತ ನರ್ತನೆ ಮಾಡ್ತಾ ಬಂದು ಅವನನ್ನು ಎಳ್ಕೊಂಡು ಹೋಗಿ ಹಿರಣ್ಯಕಶಿಪುವನ್ನ ತೊಡೆಯ ಮೇಲೆ ಹಾಕಿಕೊಂಡು ಹಗಲಲ್ಲ, ರಾತ್ರಿಯಲ್ಲ, ಮಧ್ಯ ಅಲ್ಲ, ಕೆಳಗಲ್ಲ, ಹೀಗೆ ಎಲ್ಲ ಕಡೆಯಲ್ಲೂ ಕೂಡ, ಅದು ಮೇಲಲ್ಲ ಕೆಳಗಲ್ಲ, ಎಲ್ಲ ಕಡೆ ನೋಡಿ ಅವನು ಯಾವ್ಯಾವ ರೀತಿ ವರ ಕೇಳಿದ್ನೋ ಹಾಗೆ ಅವನು ಸಂಹಾರ ಮಾಡಿದ. ಪ್ರಹ್ಲಾದರಾಜರಿಗೆ ಪರಮಾನುಗ್ರಹವನ್ನು ಮಾಡಿದ ಪರಮಾತ್ಮ. ಎಂಥ ಅನುಗ್ರಹ ಮಾಡಿದ್ದಾನೆ ಪ್ರಹ್ಲಾದರಾಜರಿಗೆ. ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರಕ್ಕೆ ಕುಣಿತಾ ಕುಣಿತಾ ಬಂದಂತ, ನಿಂತರೇ ನಲಿವ ಅಂತ ಕುಣಿತ ಬಂದಂತ ಪರಮಾತ್ಮ ಪ್ರಹ್ಲಾದರಾಜರಿಗೆ ಹೇಳಿದ್ನಂತೆ, ಪ್ರಹ್ಲಾದ ಬಂದುಬಿಡು, ನೀನು ಮೋಕ್ಷ ಕೊಡ್ತೀನಿ ನಿನಗೆ ಅಂತ ಹೇಳಿದ್ನಂತೆ ದೇವರು. ಬಂದುಬಿಡು. ಅದಕ್ಕೆ ಇಲ್ಲ, ಬೇಡ ಬೇಡ ಅಂತ ಹೇಳಿದ. ಇಲ್ಲ ಹೋಗ್ಲಿ, ನೀನೇ ಏನಾದ್ರೂ ವರ ಕೇಳು. ಏನೂ ವರ ಬೇಡ ಅಂದ ಪ್ರಹ್ಲಾದ. ಏನು ಬೇಡ, ಅಲ್ಲ ನನಗೆ ಸಮಾಧಾನ ಆಗೋದಿಲ್ಲ, ನೀನೇನಾದ್ರೂ ಕೇಳಬೇಕು. ಅದಕ್ಕೆ ಅವನು ಹೇಳಿದ, ಪ್ರಹ್ಲಾದರಾಜರು ಹೇಳಿದ್ರಂತೆ, ಏನಿಲ್ಲ ಪರಮಾತ್ಮ, ನನಗೆ ನಮ್ಮಪ್ಪನ ಕೊಂದೆಲ್ಲ, ಅವನಿಗೆ ಸದ್ಗತಿ ಮಾಡು ಅಂತ ಹೇಳಿದ್ನಂತೆ. ಅವನಿಗೆ ಸದ್ಗತಿ ಆಗಲಿ. ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಹೇಳುತ್ತಾರೆ, ಈ ವರ ನಾನು ಕೊಡೋದಿಲ್ಲ ಅಂದ್ರಂತೆ. ನಾನು ಕೊಡಲ್ಲ, ಮತ್ತೆ ನೀನೇ ಕೊಡ್ತೀನಿ ಅಂತ ಹಠ ಮಾಡಿದೆಲ್ಲ ಅಂದ್ರೆ ಅದಕ್ಕೆ ಭಗವಂತ ಹೇಳಿದ ನರಸಿಂಹ, ಪ್ರಹ್ಲಾದ, ಈ ವರವನ್ನ ನಾನು ಕೊಟ್ಟು ನಿಮ್ಮಪ್ಪನಿಗೆ ಸದ್ಗತಿ ಆಗಬೇಕು ಅಂತಿಲ್ಲ. ನಾನು ವರ ಕೊಡದೇ ಇದ್ರೂ ಕೂಡ ನಿನ್ನಂತ ಮಗ ಹುಟ್ಟಿದ್ರಿಂದಲೇ ಅವನಿಗೆ ಸದ್ಗತಿ ಆಗುತ್ತೆ, ಮತ್ ನಾ ವರ ಕೊಡಬೇಕಾಗಿಲ್ಲ ಅಂದ ಪರಮಾತ್ಮ. ಸರಿ, ಹಾಗಾದ್ರೆ ಏನ್ ಮಾಡಬೇಕು? ನಾನೇ ಕೊಡ್ತೀನಿ ತಗೋ. ಏನು? ಮೋಕ್ಷ ಕೊಡ್ತೀನಿ ಅಂತ ಹೇಳಿದ ಪರಮಾತ್ಮ. ಮೋಕ್ಷವನ್ನೇ ಕೊಟ್ಟುಬಿಡ್ತೀನಿ, ಬಂದ್ಬಿಡು ಅಂತ ಹೇಳಿದ್ನಂತೆ ಪ್ರಹ್ಲಾದರಾಜರಿಗೆ. ಪ್ರಹ್ಲಾದರಾಜರು ಹೇಳ್ತಾರೆ, ಒಂದು ಕಂಡೀಷನ್. ಏನು? ನನ್ನನ್ನೇ ನಂಬಿದಂತ ಅನೇಕ ದೈತ್ಯ ಬಾಲಕರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಂತೆ. ಅವರೆಲ್ಲರನ್ನು ಕರ್ಕೊಂಡು ಬಂದಾಗ ಅವ್ರ ಜೊತೆಗೆ ನನಗೂ ಕೊಡಬೇಕಾದ್ರೆ ನಾನು ಬರ್ತೀನಿ ಅಂತಂದು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇಲ್ಲ ಪ್ರಹ್ಲಾದ, ನಿಂದು ಮಾತ್ರ ಸಾಧನೆ ಆಗಿದೆಯೋ, ಅವ್ರದ್ದೆಲ್ಲ ಸಾಧನೆ ಆಗಿಲ್ಲ, ಆದ್ರಿಂದ ಅವ್ರಿಗೆ ಕೊಡ್ಲಿಕ್ಕಾಗೋದಿಲ್ಲ, ನೀನು ಮಾತ್ರ ಬರಬಹುದು ಅಂದ್ರೆ ಪ್ರಹ್ಲಾದರಾಜರು ಹೇಳಿದ್ರು, ಹಾಗಾದ್ರೆ ನಾನು ಬರುವುದಿಲ್ಲ. ನಾನೇನ್ ಮಾಡ್ತೀನಿ? ಇವ್ರದೆಲ್ಲ ಸಾಧನೆ ಆಗಿಲ್ಲಲ್ಲ, ಅವರೆಲ್ಲರ ಕೈಯಿಂದಲೂ ಕೂಡ ಸಾಧನೆ ಮಾಡಿಸ್ತೀನಿ. ಆ ಸಾಧನೆ ಮಾಡಿಸಿ ಅವರೆಲ್ಲರನ್ನೂ ಕೂಡ ಮೋಕ್ಷದ ಹಾದಿಯನ್ನು ಹಿಡಿಸಿ ಅವರನ್ನೂ ಕರ್ಕೊಂಡು ಬರ್ತೀನಿ. ಅಲ್ಲಿ ತನಕಲೂ ಕೂಡ ನಾನು ಮೋಕ್ಷಕ್ಕೆ ಬರೋದಿಲ್ಲ ಅಂತ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ, ರಾಘವೇಂದ್ರ ಸ್ವಾಮಿಗಳಾಗಿ, ವೃಂದಾವನದಲ್ಲಿ ಸನ್ನಿಹಿತರಾಗಿ ನಮ್ಮೆಲ್ಲರಿಂದ ಸಾಧನೆ ಮಾಡಿಸ್ತಿದ್ದಾರೆ. ಎಲ್ಲರಿಂದ. ಯಾಕೆ? ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅಂತ. ಅವರೇ ರಾಯರು. ಹೀಗೆ ಈ ರೀತಿ ಅವರು ನಿಂತು ಹಾಡಿದ್ದಕ್ಕೆ ಪರಮಾತ್ಮ ಬಂದು ಈ ರೀತಿ ಒಲಿದಿದ್ದಾನಂತೆ. ನರಸಿಂಹನಾಗಿ ಬಂದು ನಿಂತರೇ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ನೀವು ನರ್ತನೆ ಮಾಡಿದ್ರಿ ಅಂತ ಆದರೆ ಒಲಿತಾನೆ ಪರಮಾತ್ಮ. ಪ್ರಹ್ಲಾದರ ಈ ಪುರಂದರದಾಸರು, ವಿಜಯದಾಸರು ಇವರೆಲ್ಲರೂ ಕೂಡ ಕಾಲಿಗೆ ಗೆಜ್ಜೆ ಕಟ್ಟಿ ನರ್ತನೆ ಮಾಡಲಿಕ್ಕೆ ಶುರು ಮಾಡಿದಾಗ
ಅವರಿಗೆ ಬಂದು ಅನುಗ್ರಹ ಮಾಡಿದ ಪರಮಾತ್ಮ. ಅದೆಲ್ಲ ಕಥೆಗಳು ಗೊತ್ತಿದೆ ನಿಮಗೆಲ್ಲ. ಹಾಗಾಗಿ ಈ ರೀತಿ ಸುಲಭನೋ ಹರಿ, ಪರಮಾತ್ಮ ಎಂಥ ಸುಲಭ ಅಂದರೆ ಸುಲಭ ಪೂಜೆಯ ಮಾಡಿ ಅಂತ ಹೇಳ್ತಾರೆ. ಸುಲಭ ಪೂಜೆಯನ್ನು ಮಾಡೋದು. ಏನು ಸುಲಭ ಪೂಜೆ? ನೀವೇನು ಮನೆಯಲ್ಲಿ ತಣ್ಣೀರು ಸ್ನಾನನೇ ಮಾಡಬೇಕು, ಬೆಳಿಗ್ಗೆ 3 ಗಂಟೆಗೆ ಏಳಬೇಕು, ಇದೆಲ್ಲ ಮಾಡಬೇಕು ಅಂತಿಲ್ಲ. ಎಂಥದ್ದು ಪರಮ ಪವಿತ್ರವಾಗಿರುವಂತ ಪೂಜೆ. ಏನದು ಅಂದ್ರೆ ಮಾಡುವ ಎಲ್ಲಾ ಕೆಲಸಗಳು ಕೂಡ ದೇವ್ರ ಪೂಜೆ ಅಂತ ಅನ್ಕೊಳ್ಳಿ. ನೀವು ಮಲಗಿದ್ರೆ ಅದನ್ನ ದೇವರಿಗೆ ಮಾಡ್ತಾ ಇರುವಂತ ದೀರ್ಘದಂಡ ನಮಸ್ಕಾರ ಅಂತ ಅನುಸಂಧಾನ ಮಾಡಿ. ಇಲ್ಲ ನಾವು ಓಡಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಓಡಾಡ್ತಾ ಇದ್ದೀರಿ ಅಂತ ಆದ್ರೆ ಅದು ದೇವರಿಗೆ ಮಾಡುವ ಪ್ರದಕ್ಷಿಣೆ ಅಂತ ಚಿಂತನೆ ಮಾಡಿ. ಇಲ್ಲಪ್ಪ ನಾವು ಅದನ್ನು ಮಾಡ್ತಾ ಇಲ್ಲ, ನಾವೇನ್ ಮಾಡ್ತಿದ್ದೀವಿ, ಬರೀ ಮಲಗಿದಲ್ಲಿ ಹೊರಳಾಡ್ತಿದ್ದೀವಿ ಅಂದ್ರೆ ಅದು ಉರುಳು ಸೇವೆ ಮಾಡ್ತಾ ಇದ್ದೇವೆ ಅಂತ ಚಿಂತನೆ ಮಾಡಿ. ಏನು ಮಾಡಿದರೂ ಕೂಡ ಅದೆಲ್ಲ ಪರಮಾತ್ಮನ ಚಿಂತನೆ, ಪರಮಾತ್ಮನ ಸೇವೆ ಅಂತ ಚಿಂತನೆ ಮಾಡಬೇಕಂತ. ಹೀಗೆ ಅನುಸಂಧಾನವನ್ನ ಮಾಡಿದ್ವಿ ಅಂತ ಆದ್ರೆ ಆಗ ಇದು ಸುಲಭ ಪೂಜೆ. ಇನ್ನೇನಿದೆ ಹೇಳಿ? ನೀವು ಮಲಗಿದ್ರೂ ಸಾಕು, ನಾವು ಪೂಜೆ ಮಾಡಲ್ಲ, ನಾವು ನಿತ್ಯ ದೇವ್ರ ಪೆಟ್ಟಿಗೆ ತೆಗೆಯಲ್ಲ, ಮಾಡಲ್ಲ, ಇದೆಲ್ಲ ಬೇಡ. ಸರಿ, ನೀವು ಮಲಗಿರ್ತಿರಲ್ಲ, ಯಾವಾಗಲೂ ಮಲಗಿದಲ್ಲೂ ಕೂಡ ದೇವರೇ ನಿನಗೆ ಮಾಡ್ತಾ ಇರೋ ನಮಸ್ಕಾರ ಅಂತ ಅನ್ಕೊಳ್ಳಿ, ಅಷ್ಟೇ. ಅದೇ ಸುಲಭ. ಹಾಗಾಗಿ ಸುಲಭನು ಹರಿ, ಪರಮಾತ್ಮ ಯಾರಿಗೆ ಸಿಗೋದಿಲ್ಲ ಹೇಳಿ? ಇಂಥ ಹರಿ ಯಾರಿಗೆ ಸಿಗುತ್ತಾನೆ? ಆದ್ರಿಂದ ಇಷ್ಟು ಸುಲಭನಾಗಿದ್ದಾನೆ. ತನ್ನವರ ಅರಗಳಿಗೆ ಬಿಟ್ಟಗಲನು. ತನ್ನವರು ಅಂತ ಯಾರನ್ನು ಹಚ್ಚಿಕೊಂಡಿರ್ತಾನೋ ಅವರನ್ನು ಒಂದು ಕ್ಷಣವೂ ಬಿಡೋದಿಲ್ಲಂತೆ. ಯಾವಾಗಲೂ ತನ್ನ ಜೊತೆಗೆ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಾನೆ. ರಮಾಧವನೊಲಿಸಲ್ ಅರಿಯದೆ ಪಾಮರರು ಬಳಲುವರು ಭವದೊಳಗೆ. ಇವನನ್ನ ಒಲಿಸಿಕೊಳ್ಳೋದು ಹಾಗೆ ಅಂತ ಗೊತ್ತಿಲ್ಲ ಮೂರ್ಖರೆಲ್ಲ. ಸಂಸಾರದಲ್ಲಿ ಮಗ್ನರಾಗಿ ಬಿಡುತ್ತಾರೆ. ಗಂಡ ಹೆಂಡತಿ ಅವರು ಇವರು ಅಂತ ಅನ್ಕೊಂಡು ಬೆಳಿಗ್ಗೆ ಏನ್ ಮಾಡ್ಲಿ ಪದಾರ್ಥ, ಮಧ್ಯಾಹ್ನ ಏನ್ ಊಟ ಮಾಡ್ಲಿ, ಇಂಥದ್ದಾಗಲಿ ಅಂಥದ್ದು ಇದರಲ್ಲೇ ಕಾಲ ಕಳೀತಾನೆ ಹೊರತು ಆದ್ರೆ ಮಾಡುವ ಅಡಿಗೆಯನ್ನು ಕೂಡ ದೇವರೇ ನಿನಗೆ ಅರ್ಪಿತ ಅಂತ ಅನ್ಕೊಳ್ಳೋದಿಲ್ಲ. ಈ ರೀತಿ ಬದುಕ್ತಾನೆ ಮನುಷ್ಯ. ಆದ್ರಿಂದ ಇವರೆಲ್ಲರೂ ಕೂಡ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಈ ಸಂಸಾರದಲ್ಲಿ ಇದ್ದುಕೊಂಡು ಇವರೆಲ್ಲರೂ ಕೂಡ ಒದ್ದಾಡಿ ಹೋಗ್ತಾರೆ. ಇವನನ್ನು ಒಲಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಇವರಿಗೆ ಯಾರಿಗೂ ಕೂಡ ಅಂತ. ಮುಂದೆ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಮನವನಿತ್ತರೆ ತನ್ನ ನೀವನು ತನುವು ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಇನ್ನೂ ಪರಮಾತ್ಮ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು. ನಮ್ಮ ಮನಸ್ಸಿನಲ್ಲೇ ಇರ್ತಾನೆ ಪರಮಾತ್ಮ. ನಾವೇನೇನ್ ಮಾಡ್ತೀವಿ ಅದನ್ನೆಲ್ಲ ಅವನು ಮಾಡಿಸ್ತಿರ್ತಾನೆ ದೇವರು. ಅವನಿಗೆ ಮನ ಅಂತಲೇ ಹೆಸರಂತೆ ಪರಮಾತ್ಮನಿಗೆ. ಮನ ಅಂತಲೇ ಹೆಸರು. ನಮ್ಮ ಒಳಗೆ ಮನಸ್ಸಿನಲ್ಲಿ ಮನ ಅನ್ನುವ ಹೆಸರಿನಿಂದ ಪರಮಾತ್ಮ ವಾಸ ಮಾಡ್ತಿರ್ತಾನಂತೆ. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನ ಅಂತ ಕರೆಸಿಕೊಳ್ತಾನಂತೆ ಪರಮಾತ್ಮ. ಮನದ ವೃತ್ತಿಗನುಸರಿಸಿ, ನಮ್ಮ ಮನಸ್ಸಿನಿಂದ ಏನು ಮಾಡ್ತೇವೋ ಕೆಲವರು ಮಾಡ್ತಿರ್ತಾರೆ. ಹಾಗೆ ಅಂದ್ರೆ ಮತ್ತೊಬ್ಬರು ನೋಡ್ಲಿ ಅಂತ ಮಾಡ್ತಿರ್ತಾರಂತೆ. ಮತ್ತೊಬ್ಬರು ನೋಡ್ಲಿ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾರೆ. ಕೆಲವರು ಇದೆಲ್ಲ ಏನಂತಾರೆ, ಇದು ಕಾಡ ಬೆಳದಿಂಗಳು ಅಂತ, ಇದೆಲ್ಲ ಇದು ಸುಮ್ಮನೆ ಗೂಟಾಟಿಕೆ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡುವಂಥದ್ದು. ಆ ರೀತಿ ಮಾಡಬಾರದಂತೆ. ಅದಕ್ಕೆ ಮನಸ್ಸಿನೊಳಗೇ ಇದ್ದು ಪರಮಾತ್ಮ ಏನು ಮಾಡ್ತಾನಂತೆ, ಇವರು ನಿಜವಾಗ್ಲೂ ಮನಸ್ಸಿನಿಂದ ಮಾಡ್ತಿದ್ದಾರೋ ಇಲ್ಲೋ ಅಂತ ತಿಳ್ಕೋತಾನಂತೆ. ಮನಸ್ಸಿನಿಂದ ಮಾಡ್ತಾರೋ ಇಲ್ಲೋ ಅಂತ. ಕೆಲವೊಮ್ಮೆ ಹೇಗೆ ಮಾಡ್ತಿರ್ತಾರೆ ಅಂದ್ರೆ, ಕೆಲವರು ಎಲ್ಲಾದ್ರೂ ಮಠ ಮಂದಿರ ಅಲ್ಲಿ ಇಲ್ಲಿ ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋದಾಗ ಅವ್ರ ಮನೆಯಲ್ಲೇನು ಅಂತ ಪರಿ ಮಡಿ ಗಿಡಿ ಅಂತ ಏನು ಇರೋದಿಲ್ಲ ಅವರಿಗೆ. ಆದ್ರೆ ಮಠಕ್ಕೆ ಹೋದಾಗ ಅಲ್ಲೆಲ್ಲ ಮಡಿ ಪಂಕ್ತಿ ಅಂತ ಬೇರೆ ಕೂಡಿಸ್ತಿರ್ತಾರೆ ಒಂದಷ್ಟು ಜನರನ್ನು, ಆಚಾರಗಳನ್ನ, ಇವ್ರನ್ನ. ಅದನ್ನ ನೋಡಿದ ಕೂಡಲೇ ಇವ್ರಿಗೆ ಹುಚ್ಚ ಹತ್ತಿ ಬಿಡ್ತದೆ. ನಾವು ಮಡಿ ಅಂತ ಹೇಳ್ತಿರ್ತಾರೆ. ನಾವು ಮಡಿ ಅದೇನು ಅವತ್ತೊಂದ್ ದಿವ್ಸ ಮಡಿ ಮಾಡಬೇಕು ಅಂತ ಅನಿಸ್ತಿರ್ತದಂತ ಅವ್ರಿಗೆ. ಅದು ಆದ್ರೆ ಮನಸ್ಸಿನಿಂದ ಮಾಡ್ತಾರ ಅವರು? ಇಲ್ಲ, ಅವತ್ತೊಂದು ದಿವಸಕ್ಕೆ ಅದೇನೋ ನೋಡಿ ಅಲ್ಲಿ ಕೂಡಬೇಕು ಅಂತ ಆಸೆ ಅಷ್ಟೇ. ಏನು ಅಲ್ಲಿರೋದೇ ಇಲ್ಲೂ ಇರ್ತದಷ್ಟೇ, ಏನೋ ಒಂದು ಪದಾರ್ಥ ಹೆಚ್ಚು ಕಡಿಮೆ ಇರ್ಬೋದಷ್ಟೇ. ಹಾಗೆ ಆದರೆ ಅದನ್ನ ನೋಡಿದಾಗ ಅಲ್ಲಿ ಮಾಡಬೇಕು ಅಂತ ಅನಿಸ್ತದಂತ. ಹಾಗೆ ಇದು ಮನಸ್ಸಿನಿಂದ ಮಾಡುವಂತಹದ್ದಲ್ಲ ಇದು. ಯಾಕೆ ಮನಸ್ಸಿನಿಂದ ಮಾಡೋದಂತಾಗಿದ್ರೆ ನಿತ್ಯವೂ ಮಡಿ ಮಾಡಬೇಕಿತ್ತು ಅವನು, ನಿತ್ಯ ಮಡಿ ಊಟ ಮಾಡಬೇಕಿತ್ತು. ಆದ್ರೆ ಅವತ್ತೊಂದು ದಿವಸ ಮಾತ್ರ ಮಾಡ್ತಾನೆ. ಆದ್ರಿಂದಾಗಿ ಇದೆಲ್ಲ ಮನದ ವೃತ್ತಿಗಳನ್ನು ಅನುಸರಿಸಿ, ನಮ್ಮ ಮನಸ್ಸಿನ ವೃತ್ತಿಗಳು ಹೇಗಿರ್ತವೆ ಅವುಗಳನ್ನು ಅನುಸರಿಸಿ, ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಗುಣಗಳಿಗೆ ಅನುಸರಿಸಿ ಪರಮಾತ್ಮ ಏನು ಮಾಡ್ತಾನಂತೆ, ಅನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. 3 ಚೇತನ, ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಈ 3 ಜೀವರಿಗೂ ಕೂಡ ಅವರವರಿಗೆ ಯೋಗ್ಯವಾಗಿರುವಂತ, ಕೆಲವರಿಗೆ ಸುಖ, ಕೆಲವರಿಗೆ ಮಿಶ್ರ, ಕೆಲವರಿಗೆ ದುಃಖ, ಈ ರೀತಿ ಅವರಿಗೆ ಕೊಟ್ಟು ಅವರಿಗೆಲ್ಲ ಅನುಭವಿಸುವಂತೆ ಮಾಡ್ತಾನೆ. ಮನವನಿತ್ತರೆ ತನ್ನ ನೀವನು ತನುವು ದಂಡಿಸಿ. ಮನವನಿತ್ತರೆ ತನ್ನ ನೀವನಂತೆ.
ಮನಸ್ಸಿನಿಂದ ನಿಜವಾಗ್ಲೂ ಮನಸ್ಸು ಅವನಿಗೆ ಅರ್ಪಣೆ ಮಾಡಿದ್ರು ಅಂತಾದ್ರೆ ತನ್ನನ್ನೇ ಕೊಟ್ಕೊಂಡ್ಬಿಡ್ತಾನೆ ಪರಮಾತ್ಮ, ತನ್ನನ್ನೇ ಕೊಟ್ಕೊಂಡ್ಬಿಡ್ತಾನೆ ಅಂಥವನು ಭಗವಂತ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳು. ಇನ್ನು ಕೆಲವರು ಇರ್ತಾರೆ, ಅವ್ರಿಗೆ ಈ ಜ್ಞಾನ ಗೀನ ಇದೆಲ್ಲ ಬೇಕಾಗಿಲ್ಲ. ಉಪನ್ಯಾಸ ಮಾಡಿಸ್ತಿದ್ದೀವಿ ಬರ್ರಿ ಕೇಳ್ರಿ ಅಂತಂದ್ರೆ ನಮಗಾಗಲ್ರಿ ಇದೆಲ್ಲ ಅಂತ. ಮತ್ತೇನು, ಬೆಳಿಗ್ಗೆ ಹೇಳ್ತೀವಿ ಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಧನುರ್ಮಾಸ ಅದು ಇದು ಅಂತ ವ್ರತ ಇರುತ್ತೆ, ಚಾತುರ್ಮಾಸ್ಯ ವ್ರತ, ಈ ವ್ರತ ಆ ವ್ರತ, ಎಲ್ಲಾ ವ್ರತಗಳನ್ನು ಮಾಡ್ತಿರ್ತೀವಿ ನಾವು, ಎಲ್ಲಾ ವ್ರತ ಮಾಡ್ತೀವಿ. ಜ್ಞಾನ ಪಡ್ಕೊಳ್ರಿ ಅಂದ್ರೆ ನಮಗ್ ಬೇಡ ಅದು ಅಂತ ಹೇಳ್ತಿರ್ತಾರೆ. ಇಂಥವರಿಗೆಲ್ಲ ಏನು ಅಂತ ಹೇಳಿದ್ರೆ, ಇವರಿಗೆ ತನುವ ದಂಡಿಸಿ, ತನು ಅಂದ್ರೆ ದೇಹ, ತನುವನ್ನ ದಂಡಿಸಿ ಅಂದ್ರೆ ದೇಹವನ್ನ ದಂಡಿಸಿ ಉಪವಾಸ ಅದು ಇದು ಅಂತ ವ್ರತಗಳನ್ನೆಲ್ಲ ಮಾಡ್ತಿರ್ತಾರೆ. ಅಂಥ ವ್ರತಗಳನ್ನೆಲ್ಲ ಮಾಡುವವರಿಗೆ ದಿನದನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗ ಆದಿ ಭೋಗಗಳು, ಅವರಿಗೆ ಸ್ವರ್ಗ ಕೊಡ್ತಾನಷ್ಟೆ, ಸ್ವರ್ಗ ಕೊಡ್ತಾನಷ್ಟೆ. ಆದರೆ ಯಾರು ಜ್ಞಾನ ಪುರಸ್ಸರವಾಗಿ ಮಾಡುತ್ತಾರೆ ಅಂದ್ರೆ ಅವರಿಗೆಲ್ಲ ಮೋಕ್ಷವನ್ನೇ ಕೊಡ್ತಾನಂತೆ ಪರಮಾತ್ಮ. ಆದ್ರಿಂದ ಬರೀ ವ್ರತಗಳನ್ನ ಮಾಡಿದ್ರೆ ಅವರಿಗೆ ಸ್ವರ್ಗ ಫಲ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಸ್ವರ್ಗ ಫಲ. ಯಾರು ತಿಳುವಳಿಕೆಯಿಂದ ಮಾಡ್ತಾರೋ ಅವರಿಗೆಲ್ಲ ಮೋಕ್ಷ ಕೊಡ್ತಾನಂತೆ ಭಗವಂತ. ಯಾಕೆಂದ್ರೆ ಇದಕ್ಕೊಂದು ನಿದರ್ಶನ ಹೇಳ್ತೇನೆ. ನಾವೆಲ್ಲ ಎಂಥವರು ಅಂದ್ರೆ ನಿತ್ಯ ಪಾಪಗಳನ್ನು ಮಾಡ್ತಿರ್ತೀವಿ ನಾವು, ನಿತ್ಯ ಪಾಪ, ಎಷ್ಟೋ ಪಾಪಗಳನ್ನು ಮಾಡ್ತಿರ್ತೀವಿ. ಎಷ್ಟೋ ಪಾಪಗಳನ್ನ ಮಾಡಿ ನಮ್ಗೆ ಯಾವತ್ತೋ ಒಂದು ದಿವಸ ಅನಿಸ್ತದೆ, ಏನು ನಾವು ಒಂದ್ಸರ್ತಿ ಬದ್ರಿ ಯಾತ್ರೆ ಹೋಗಬೇಕು ಅಥವಾ ಗಂಗಾ ಸ್ನಾನ ಮಾಡಬೇಕು ಅಂತೆಲ್ಲ ಅನಿಸ್ತದೆ. ಗಂಗಾ ಸ್ನಾನ ಮಾಡಬೇಕು ಅಂತ ಅನಿಸಿ ಒಂದ್ ದಿವಸ ಹೋಗ್ತೀವಿ, ಹರಿದ್ವಾರಕ್ಕೆ ಹೋಗ್ತೀವಿ, ಹೋಗಿ ಗಂಗೆಯಲ್ಲಿ ಮುಳುಗಿ ಹಾಕ್ತೀವಿ. ಗಂಗೆಯಲ್ಲಿ ಮುಳುಗಿ ಹಾಕಿ ಮೇಲೆ ಎದ್ದು ಕೂಡಲೇ ನಮಗೆ ಅನಿಸುತ್ತೆ ಒಂದ್ಸರ್ತಿ, ಅಬ್ಬಾ ಇಷ್ಟು ದಿವಸ ಮಾಡಿದ ಎಲ್ಲಾ ಪಾಪ ಹೋಯ್ತು ಅಂತ. ಗಂಗಾ ಸ್ನಾನ ಆಯ್ತಲ್ಲ. ಗಂಗೆ ಅಂದ್ರೆ ಮಹಾಪವಿತ್ರಳವಳು, ಎಂಥ ಪವಿತ್ರಳು. ಒಂದ್ ಕಡೆ ಪಂಡಿತರು ಹೇಳುತ್ತಾರೆ, ಸಾವಿನೂರ ಸಂತೆಯಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ದೇವಪುರಿಯ ಹಿರಿದಾರಿ ಬಿರಿಯುತ್ತಿದೆ ಬಹುವಿಮಾನ ಎರಗಿ. ಎಂಥ ಅದ್ಭುತವಾದ ಮಾತು. ಸಾವಿನೂರ ಸಂತೆಯಲಿ, ಸಾವಿನೂರು ಅಂತ ಹೇಳಿದ್ರೆ ನರಕ ಅಂತ ಅರ್ಥ. ನರಕದಲ್ಲಿ, ನರಕ ಹೇಗಿರ್ತದೆ ಯಾವಾಗಲೂ ಅಂದ್ರೆ ಸಂತೆ ಇದ್ದಂತೆ ಇರ್ತದಂತೆ. ಸಂತೆ ಹೇಗಿರುತ್ತೆ ಯಾವಾಗಲೂ ಗದ್ದಲ ಗಿಜಿ 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 ಅಂತ ಇರ್ತದೆ. ಹಾಗೆ ಸಂತೆಯಂತೆ ಆ ಸಾವಿನೂರು ಇರ್ತದಂತೆ. ಆದ್ರೆ ಯಾವಾಗ ಗಂಗೆ ಭೂಮಿಗೆ ಬಂದ್ಲೋ ಆವತ್ತಿನಿಂದ ಸಾವಿನೂರು ಏನಾಗಿದೆ ಅಂದ್ರೆ, ಸಾವಿನೂರ ಸಂತೆಯಲಿ ಸೊಲ್ಲು ಗುಲ್ಲಿಲ್ಲ ಎಲ್ಲ ಶಾಂತ, ಎಲ್ಲ ಶಾಂತವಾಗಿದೆ. ಆ ಸಂತೆಯಲ್ಲಿ ಮಂದಿನೇ ಇಲ್ಲಂತಲ್ಲಿ. ಮತ್ತೇನಾಗಿದೆ, ದೇವಪುರಿಯ ಹಿರಿದಾರಿ ಬಿರಿಯುತ್ತಿದೆ ಬಹುವಿಮಾನ ಎರಗಿ. ದೇವಪುರಿ ಅಂದ್ರೆ ಸ್ವರ್ಗ ಇದೆ ಅಲ್ವಾ, ಸ್ವರ್ಗದ ದಾರಿ ಟ್ರಾಫಿಕ್ ಜಾಮ್ ಆಗಿದೆ ಅಂತಲ್ಲಿ. ಯಾಕೆ ಅಂದ್ರೆ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಗಂಗೆ ಕೆಳಗೆ ಬಂದ ಮೇಲೆ ಅವಳು ಸ್ನಾನ ಮಾಡ್ತಿದ್ದಾರೆ. ಯಮದೂತರು ಬಂದು ಅವ್ರನ್ನ ಎಳ್ಕೊಂಡು ಹೋಗಬೇಕು ಅಂದ್ರೆ ನಾವು ಗಂಗಾ ಸ್ನಾನ ಮಾಡಿದ್ದೀವಿ ಮುಟ್ಬೇಡ್ರಿ ನೀವು ಮೈಲಿಗೆ ಅಂತ ಹೇಳ್ತಿದ್ರಂತವ್ರು. ಹೀಗಾಗಿ ಯಾರು ಕೂಡ ನರಕಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಪವಿತ್ರಳಾಗಿದ್ದಾಳೆ ಗಂಗೆ ಅಂತ ಅರ್ಥ. ಇಷ್ಟು ಪವಿತ್ರ, ಅವಳಲ್ಲಿ ಸ್ನಾನ ಮಾಡಿ ಹಾಕಿದ್ವಿ ಅಂದ್ರೆ ಮುಗೀತು ಅಂತ ಅರ್ಥ. ಅಷ್ಟು ಪರಮ ಪವಿತ್ರಳಾದವಳು ಗಂಗೆ. ಅಂತ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗಿ ಹೋಗುತ್ತಂತೆ. ಒಳಗಿರುವ ಪಾಪ, ಹೊಳಗಿರುವ ಕೊಳೆ ಎಲ್ಲವೂ ಹೋಗ್ತದೆ. ಒಳಗಿನ ಕೊಳೆ, ಹೊರಗಿನ ಕೊಳೆ ಎಲ್ಲ ಹೋಗಿಬಿಡ್ತದೆ. ಇಷ್ಟು ಮಾಡಿದ್ದಕ್ಕೆ ಹಾಗಾದ್ರೆ ನಮಗೆ ಅಷ್ಟು ಪುಣ್ಯ ಇದೆ ಅಂದ್ರೆ, ಗಂಗಾ ಸ್ನಾನ ಮಾಡಿದ್ರೆ ಇಷ್ಟು ಪುಣ್ಯ ಇದೆ ಅಲ್ವ? ಹಾಗಾದ್ರೆ ಯೋಚನೆ ಮಾಡ್ರಿ, ನಾವು ಎಷ್ಟೋ ಪಾಪ ಮಾಡಿ ಯಾವಾಗಲೂ ಒಂದ್ಸರ್ತಿ ಹೋಗಿ ಗಂಗಾ ಸ್ನಾನ ಮಾಡ್ತೇವೆ, ಅದಕ್ಕೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂದ್ರೆ, ಆ ಗಂಗೆಯಲ್ಲೇ ಹುಟ್ಟಿ ಅಲ್ಲೇ ಬದುಕಿ ಅಲ್ಲೇ ಸಾಯುವ ಮೀನು, ಮೊಸಳೆ, ಜಲಚರ ಪ್ರಾಣಿಗಳು ಎಷ್ಟಿದ್ದಾರೆ. ಹಾಗಾದ್ರೆ ಅದಕ್ಕೆ ಎಷ್ಟು ಪುಣ್ಯ ಇರಬೇಡ ಹೇಳಿ. ನಾವು ಯಾವತ್ತೋ ಒಂದ್ ದಿವಸ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗಿ ಪುಣ್ಯ ಬರುತ್ತದೆ ಅಂತ ಆದ್ರೆ, ಅಲ್ಲಿರುವ ಪ್ರಾಣಿಗಳಿಗೆ ಎಷ್ಟು ಪುಣ್ಯ ಇರಬೇಡ, ಮಹಾಪುಣ್ಯ ಅಲ್ಲವೇ ಅಂದ್ರೆ. ಅದಕ್ಕೆ ಜ್ಞಾನಿಗಳು ಹೇಳಿದ್ರು, ತೇ ಜ್ಞಾನಹೀನಾನ ಫಲಂ ಲಭಂತೆ. ಅವ್ರು ಹೇಳಿದ್ರು ಏನು, ಆ ನದಿಯಲ್ಲೇ ಹುಟ್ಟಿ ಅಲ್ಲೇ ಬದುಕಿ ಅಲ್ಲೇ ಸಾಯುವ ಮೀನು, ಜಲಚರ ಪ್ರಾಣಿ ಇವು ಯಾವುದಕ್ಕೂ ಕೂಡ ಪುಣ್ಯವೇ ಇಲ್ಲಂತೆ, ಅವು ಯಾವುದಕ್ಕೂ ಫಲವೇ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ತೇ ಜ್ಞಾನಹೀನಾಹ, ಜ್ಞಾನಹೀನಾಹ, ಅವುಗಳು ಯಾವುದಕ್ಕೂ ಕೂಡ ನಾನು ಇರುವಂತಹದ್ದು ಗಂಗಾ ನದಿಯಲ್ಲಿ, ಈ ಗಂಗೆ ಅಂದ್ರೆ ಹರಿಪಾದೋದಕ ಇದು ಅನ್ನುವ ಅನುಸಂಧಾನ ಇಲ್ಲ ಅವಕ್ಕೆ, ಆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಹಾಗಾಗಿ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ನ ಫಲಂ ಲಭಂತೆ, ಅವುಗಳಿಗೆ ಫಲ ಇಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಅರ್ಥ ಏನು? ನೀವು ತಿಳುವಳಿಕೆಯಿಂದ ಮಾಡಿದ್ರಿ ಅಂತ ಆದ್ರೆ, ಯಾವ ಕರ್ಮವನ್ನ ಮಾಡುವಾಗಲೂ ಕೂಡ ಯಾವುದೇ ಒಂದನ್ನು ಕೂಡ ತಿಳಿದು ಮಾಡಿದಾಗ ಅದಕ್ಕೆ ಹೆಚ್ಚಿನ ಫಲ ಎನ್ನುವಂತಹದ್ದು ಸಿಗುತ್ತೆ ಅಂತ. ಆದ್ರಿಂದ ಬರೀ ಮೈ ದಣಿಸಿ ಮಾಡಿ ಎಲ್ಲ ವ್ರತಗಳನ್ನ ಮಾಡ್ತಿರ್ತೇವೆ, ಆದ್ರೆ ಮಾಡಿದ್ಯಾವುದು ಕೂಡ ಯಾಕೆ ಮಾಡ್ತಿದ್ದೇವೆ ಗೊತ್ತಿಲ್ಲ. ಯಾಕೆ ಮಾಡ್ತಿದ್ದೀರಿ? ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರೆ ನಾವು ಮಾಡ್ತೀವಿ, ನಮ್ಮ ಅಜ್ಜ ಮಾಡ್ತಿದ್ದ ನಾ ಮಾಡ್ತೀನಿ ಅಷ್ಟೇ. ಹೀಗೆ ಮಾಡಿದ್ರೆ ಯಾರೋ ಒಬ್ಬ ಇದ್ನಂತೆ, ಮೂರ್ಖ ಇದ್ನಂತೆ, ಒಬ್ಬರು ಮನೆಯಲ್ಲಿ ಬೆಕ್ಕು ಸಾಕಿದ್ರಂತೆ. ಬೆಕ್ಕು ಅವ್ರ ಮನೆಯಲ್ಲಿ ಶ್ರಾದ್ದ ಬಂದ್ಬಿಡ್ತು. ಶ್ರಾದ್ದ ಬಂದಾಗ ಶ್ರಾದ್ದದ ಮಧ್ಯದಲ್ಲಿ ಬೆಕ್ಕು ಓಡಾಡಬಾರದು. ಅದಕ್ಕೆ ಏನ್ ಮಾಡಿದ್ನಂತೆ, ಅವನು ಮನೆಯಲ್ಲಿ ಬೆಕ್ಕು ಹಗಲಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಬಿಡುತ್ತದೆ, ಅದರಿಂದ ತೊಂದರೆ ಆಗಬಾರದು ಅಂತ ಒಂದು ಗೂಟ ಹಾಕಿ ಆ ಗೂಟಕ್ಕೆ ಬೆಕ್ಕು ಕಟ್ಟಿ ಹಾಕಿಬಿಟ್ನಂತ. ಅವನು ಕಟ್ಟಿ ಹಾಕಿ ಅವನು ಮತ್ತು ಶ್ರಾದ್ದ ಎಲ್ಲ ಮಾಡಿದ. ಶ್ರಾದ್ದ ಎಲ್ಲ ಮಾಡಿ ಆದ್ಮೇಲೆ ಅದು ಗೂಟದನ್ನು ಬಿಚ್ಚಿದ್ನಂತ. ಅದನ್ನು ಬಿಚ್ಚಿದ, ಅದು ಬೆಕ್ಕು ಓಡಾಡ್ಕೊಂಡು ಕೂಡ್ತು. ಇದನ್ನೆಲ್ಲ ಮಗ ನೋಡ್ತಿದ್ದ. ಆಮೇಲೆ ಅವ್ರ ಅಪ್ಪ ಸತ್ತ ಮೇಲೆ ಅವನು ಮನೇಲಿ ಬೆಕ್ಕಿರ್ಲಿಲ್ಲ. ಶ್ರಾದ್ದದ ದಿವಸ ಹೋಗಿ ಬೆಕ್ಕು ಹುಡ್ಕೊಂಡ್ ಬಂದಂತ. ಯಾಕೆ ಅಂದ್ರೆ ನಮ್ಮಪ್ಪ ಬೆಕ್ಕು ಕಟ್ತಾ ಇದ್ದ, ಆದ್ರೆ ನಾನು ಕಟ್ಟಬೇಕು ಅಂತ. ಶ್ರಾದ್ದದ ದಿವಸ ಬೇಕು, ಅದೊಂದು ಸಂಪ್ರದಾಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಮೂರ್ಖ. ಹೀಗೆಲ್ಲ ಆಗ್ತದೆ. ಆದ್ರಿಂದ ಏನು ಮಾಡುತ್ತೇವೆ ಅನ್ನುವಂತಹದ್ದನ್ನು ತಿಳಿದು ಮಾಡಬೇಕು. ಆದ್ರಿಂದ ತಿಳಿದು ಮಾಡಿದಾಗ ಅದಕ್ಕೆ ಹೆಚ್ಚು ಪುಣ್ಯ ಎನ್ನುವಂತಹದ್ದಿರುತ್ತೆ. ಆ ದೃಷ್ಟಿಯಿಂದಾಗಿ ಮನವನಿತ್ತರೆ ತನ್ನ ನೀವನು, ಮನವನಿತ್ತರೆ ಅಂದ್ರೆ ಜ್ಞಾನ ಪುರಸ್ಸರವಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ್ರೆ ಭಗವಂತ ತನ್ನನ್ನು ಕೊಡ್ತಾನೆ. ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗ ಆದಿ ಭೋಗಗಳ. ಬರೀ ತನುವನ್ನ ದಂಡಿಸಿ ಮಾಡುವಂತ ಏನು ಕರ್ತವ್ಯಗಳನ್ನು ಮಾಡ್ತಾರೆ, ಕರ್ಮಗಳನ್ನ, ಅವರಿಗೆಲ್ಲ ಆಗಬೇಕಾದ್ರೆ ಪರಮಾತ್ಮ ಬರೀ ಈ ಸ್ವರ್ಗಾದಿ ಫಲವನ್ನು ಕೊಡ್ತಾನೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಭಗವಂತ ಅವನ